ಫಾಲೋ ಮಾಡುವಂದಿದ್ದಕ್ಕೆ ಕೈದೆಯಿಂದಾನೇ ಗೂಂಡಾಗಿರಿ. ಚನ್ನಗಿರಿ ಪ್ರಕರಣ ಕಿಡಿಗೇಡಿಗಳ ಬದಲು ಅಮಾಯಕರಿಗೆ ಕೊಡಲಾಗ್ತಾ ಇದೆಯಾ ಕಿರುಕುಳ? ರುಂಡ ಕತ್ತರಿಸಿ ಚರ್ಮ ಸುಲಿದು ಭೀಕರವಾಗಿ ಪತ್ನಿಯ ಹತ್ಯೆಗೈದ ಪತಿ. ಕೊಲೆಯೋ ಆತ್ಮಹತ್ಯೆಯೋ? ಕೊಪ್ಪಳದಲ್ಲಿ ನಡೆದಿದ್ದೇನು? ಎಲ್ಲ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಸಿಬ್ಬಂದಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ. ಜೀವ ಭಯದಲ್ಲಿ ಕೆಲಸ ಮಾಡುವ ಪರಿಸ್ಥಿತಿ ಎದುರಾಗಿದೆ. ರೂಲ್ಸ್ ಫಾಲೋ ಮಾಡುವಂದಿದ್ದಕ್ಕೆ ಕೈದಿಯೋರ್ವ ಜೈಲಿನಲ್ಲೂ ಗೂಂಡಾಗಿರಿ ನಡೆಸಿದ್ದಾನೆ. ಹಿಂಡಲಗ ಜೈಲಿನ ವಾರ್ಡನ್ ವಿನೋದ್ ಲೋಕಾಪುರ್ ಹಲ್ಲೆಗೊಳಗಾದ ಸಿಬ್ಬಂದಿ ಬಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಕ್ಕೆ ಪ್ರಕರಣ ಬೆಳಕಿಗೆ ಬಂದಿದೆ. ಕೈದಿ ರಾಹಿಲ್ ಅಲಿಯಾಸ್ ರೋಹನ್ ಹಾಸನದಿಂದ ಗಡೀಪಾರುವಾಗಿ ಬೆಳಗಾವಿ ಹಿಂಡಲಗ ಜೈಲಿಗೆ ಶಿಫ್ಟ್ ಆಗಿದ್ದ. ಹೆಚ್ಚಿನ ಭದ್ರತೆ ವಿಭಾಗದಲ್ಲಿದ್ದ ಕೈದಿ ರೋಹನ್ ಆಸ್ಪತ್ರೆಗೆ ಹೋಗಬೇಕಾಯಿತು. ತಡವಾಗಿ ಅನುಮತಿ ನೀಡಿದ್ರು ಅನ್ನೋ ಕಾರಣಕ್ಕೆ ಹೊರಬಂದು ವಿನೋದ್ ಮೇಲೆ ಹಲ್ಲೆ ಮಾಡಿದ್ದಾನೆ. ಹಲ್ಲೆ ಸಂಬಂಧ ಮೇಲಧಿಕಾರಿಗಳ ಗಮನಕ್ಕೆ ತಂದರೂ ಕ್ರಮಕ್ಕೆ ಮುಂದಾಗದೆ ನಿರ್ಲಕ್ಷ್ಯ ಮಾಡಲಾಗಿದೆ. ಈ ಹಿಂದೆಯೂ ಸಿಬ್ಬಂದಿ ಮೇಲೆ ಹಲ್ಲೆಯಾಗಿದೆ, ಕ್ರಮ ಆಗಿಲ್ಲ ಅಂತ ವಿನೋದ್ ಅಂದಿದ್ದು ಮೇಲಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಸರ್, ನನ್ನ ಮೇಲೆ ಅಸಾಲ್ಟ್ ಆಗಿದ್ದು ನಿಜ ಸರ್. ಅದು ಮೇಲಾಧಿಕಾರಿಗೆ ನಾನು ರಿಪೋರ್ಟ್ ಕೊಟ್ಟಿದ್ದೀನಿ, ವರದಿ ಮಾಡಿದ್ದೀನಿ, ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ರೂಲ್ಸ್ ಬ್ರೇಕ್ ಮಾಡಿದೆ ಸರ್. ಕಾರಾಗೃಹ ಮಗ ರೂಲ್ಸ್ ಬ್ರೇಕ್ ಮಾಡಿದೆ ಸರ್. ಅದಕ್ಕೆ ಏಕಾಏಕಿ ಅವನೇ ಅಲ್ಲೇ ಮಾಡಿದ್ದೆ ಸರ್. ರೈಲ್ ಅಂತ ಹಾಸನ ಕೈಲಿ ಅಲ್ಲೇ ಮಾಡಿದ್ದೆ. ಅವಾಚ್ಯ ಶಬ್ದಗಳಿಂದ. ಚನ್ನಗಿರಿ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 39 ಜನರನ್ನ ಬಂಧಿಸಲಾಗಿದೆ. ಬಂಧನಕ್ಕೆ ಒಳಗಾದಂತಹ ಕುಟುಂಬಸ್ಥರ ಗೋಳಾಟ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಅದರಲ್ಲೂ ಹೊನ್ನೆಬಾಗಿ ಗ್ರಾಮದಲ್ಲಿ ಬಹುತೇಕ ಜನರು ಮನೆ ಖಾಲಿ ಮಾಡಿದ್ದು, ಪುರುಷರು ಬಂಧನದ ಭೀತಿಯಿಂದ ಗ್ರಾಮವನ್ನೇ ಬಿಟ್ಟು ಹೋಗ್ತಾ ಇದ್ದಾರೆ. ಅದರಲ್ಲೂ ಗಲಾಟೆಗೆ ಹೋಗದೆ ಮಾವಿನ ಹಣ್ಣು ವ್ಯಾಪಾರಕ್ಕೆ ಅಂತ ತುಮಕೂರಿನ ಗುಬ್ಬಿಗೆ ಹೋಗಿದ್ದಂತಹ ಹೊನ್ನೆಬಾಗಿ ಗ್ರಾಮದ ಸೈಯದ್ ತನ್ವೀರ್ನನ್ನ ಬಂಧಿಸಿದ್ದಾರೆ. ಗಲಾಟೆಗೂ ಆತನಿಗೂ ಸಂಬಂಧ ಇಲ್ಲದೆ ಇದ್ರೂ ಕೂಡ ಬಂಧಿಸಿದ್ದಾರೆ ಅಂತ ಕುಟುಂಬಸ್ಥರು ಕಣ್ಣೀರ್ ಹಾಕಿದ್ದಾರೆ. ಸೈಯದ್ ತನ್ವೀರ್ ಹಣ್ಣಿನ ವ್ಯಾಪಾರ ಮಾಡಿ ಜೀವನ ನಡೆಸ್ತಾ ಇದ್ದ. ಆತನ 1.5 ವರ್ಷದ ಪುತ್ರ ಸೈಯದ್ ಸುಲ್ತಾನ್ಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ. ಇನ್ನೆರಡು ದಿನಗಳಲ್ಲಿ ಬೆಂಗಳೂರು ಜಯದೇವ ಹೃದಯೋಗ ಆಸ್ಪತ್ರೆಗೆ ದಾಖಲು ಮಾಡಬೇಕಾಗಿದೆ. ಆದರೆ ತಂದೆ ಜೈಲು ಸೇರಿದ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ದಿಕ್ಕು ತೋಚದ ಪರಿಸ್ಥಿತಿಯಲ್ಲಿದ್ದು, ತಂದೆ ಇಲ್ಲದೆ ಆಸ್ಪತ್ರೆಗೆ ಹೋಗುವುದಕ್ಕೆ ಆತನ ಪುತ್ರ ಸುಲ್ತಾನ್ ಹಠ ಹಿಡಿತಾ ಇದ್ದಾನಂತೆ. ಅಲ್ಲದೆ ಕಲ್ಲು ಹೊಡೆದವರನ್ನ ಬಿಟ್ಟು ಕಷ್ಟಪಟ್ಟು ದುಡಿತಾ ಇದ್ದವರನ್ನ ಬಂಧಿಸಿದ್ದು, ಕಿಡಿಗೇಡಿಗಳನ್ನ ಬಂಧಿಸಿ ಆದ್ರೆ ಅಮಾಯಕರಿಗೆ ಕಿರುಕುಳ ಕೊಡಬೇಡಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹಾರ್ಟ್ ಪೇಷಂಟ್ ಇವರು जयदेव पेशेंट ಇದು ಮಾಡ್ತೀವಿ. चुप रात को पकड़ लेते बच्चा सो रहा नहीं, रात से रो रहा, हार्ट का पेशेंट रत्ती छोड़ाई बस रत्ती मदद करो बस. ಮುಗುರ್ನಾಗೆ ಇತ್ತು ಅವನು ಬಂದಿದ್ದು 4 ದಿವಸ ಮೇಲೆ ಬಂದಿದ್ದವನು. आको 4-5 दिन के बाद 8 दिन जाको 3 लोड आम लगा को आग भरने के टेम्पो आको बुला ले गए बैठे साले को. ಕೊಪ್ಪಳ ತಾಲೂಕಿನ ಹೊಸಲಿಂಗಾಪುರ ಗ್ರಾಮದಲ್ಲಿ ಅನುಮಾನಾಸ್ಪದವಾಗಿ 3 ಶವಗಳು ಪತ್ತೆಯಾಗಿವೆ. 50 ವರ್ಷದ ತಾಯಿ ರಾಜೇಶ್ವರಿ, 28 ವರ್ಷದ ಮಗಳು ವಸಂತ, 5 ವರ್ಷದ ಮೊಮ್ಮಗ ಸಾಯಿ ಧರ್ಮತೇಜ ಮೃತ ದುರ್ದೈವಿಗಳು. ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಕೊಲೆ ಮಾಡಿ ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ನಿನ್ನೆ ರಾತ್ರಿ ರಾಜೇಶ್ವರಿಗೆ ಇನ್ನೊಬ್ಬ ಮಗಳು ಫೋನ್ ಮಾಡಿದ್ಲು. ಆದರೆ ಫೋನ್ ರಿಸೀವ್ ಮಾಡಿರಲಿಲ್ಲ, ಬಾಗಿಲು ತೆಗೆದಿರಲಿಲ್ಲ. ಹೀಗಾಗಿ ಇಂದು ಮುಂಜಾನೆ ಬಂದು ಪರಿಶೀಲನೆ ನಡೆಸಿದಾಗ ಸಾವಿನ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅಜ್ಜಿ ಮತ್ತು ಮೊಮ್ಮಗನ ಶವ ಬೆಡ್ರೂಮ್ನಲ್ಲಿ ಪತ್ತೆಯಾಗಿದ್ದು, ಮಗಳ ಶವ ಅಡುಗೆ ಮನೆಯಲ್ಲಿ ಪತ್ತೆಯಾಗಿದೆ. ವಸಂತಾಳಿಗೆ ಆಂಧ್ರಪ್ರದೇಶದ ನಂದ್ಯಾಲ ಗ್ರಾಮದ ವ್ಯಕ್ತಿ ಜೊತೆ ವಿವಾಹವಾಗಿತ್ತು. ಆದರೆ 2 ವರ್ಷದ ಹಿಂದೆ ವಸಂತ ಪತಿಯಿಂದ ದೂರವಾಗಿದ್ರು. ನಂತರ ಹೊಸಲಿಂಗಾಪುರ ಗ್ರಾಮದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಿದ್ದ ವಸಂತ ಬೊಂಬೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ವಸಂತ ಅನ್ಯ ಧರ್ಮದ ವ್ಯಕ್ತಿಯ ಜೊತೆ ಸಂಬಂಧ ಹೊಂದಿದ್ಲು ಎಂಬ ಮಾತುಗಳು ಕೇಳಿ ಬಂದಿದ್ದು, ಸ್ಥಳಕ್ಕೆ ಮುನಿರಾಬಾದ್ ಪೊಲೀಸರು ವಿಧಿ ವಿಜ್ಞಾನ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವಿಜಯಪುರದಲ್ಲಿ ಪ್ರಿಯಕರ ರಾಹುಲ್ಗೆ ಪೆಟ್ರೋಲ್ ಹಾಕಿ ಸುಟ್ಟ ಪ್ರಕರಣ ಸಂಬಂಧ ಹೆಚ್ಚಿನ ಚಿಕಿತ್ಸೆಗೆ ರಾಹುಲ್ನನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯಿಸಿರುವ ರಾಹುಲ್ಗೆ ಚಿಕಿತ್ಸೆ ನೀಡಿರುವ ವೈದ್ಯ ಎಂಬಿ ಪಾಟೀಲ್, ರಾಹುಲ್ಗೆ 65% ದೇಹದ ಸುಟ್ಟ ಗಾಯಗಳಾಗಿದೆ. ಪ್ರಾಥಮಿಕವಾಗಿ ಕೊಡಬೇಕಾದ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ. ಕಿಡ್ನಿಯಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಚಿಂತಾಜನಕ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ ಎಂದರು. ವಿಜಯಪುರದ ಇನ್ನೊಂದು ಖಾಸಗಿ ಆಸ್ಪತ್ರೆಯಲ್ಲಿ ಪ್ರೇಯಸಿ ಐಶ್ವರ್ಯಳ ಚಿಕ್ಕಪ್ಪ ಮುತ್ತಣ್ಣ ಹಾಗೂ ಮನೆ ಕೆಲಸದವ ನೀಲಕಂಠ ಸ್ಥಿತಿ ಗಂಭೀರವಾಗಿದ್ದು, ಅವರಿಬ್ಬರನ್ನೂ ಬೆಂಗಳೂರಿಗೆ ಹೆಚ್ಚಿನ ಚಿಕಿತ್ಸೆಗೆ ಕೊಂಡೊಯ್ದಿದ್ದಾರೆ. ಆದರೆ ಐಶ್ವರ್ಯ ಚಿಕ್ಕಮ್ಮ ಸೀಮಾಗೆ ಮಾತ್ರ ವಿಜಯಪುರದಲ್ಲೇ ಚಿಕಿತ್ಸೆ ಮುಂದುವರೆದಿದೆ. ಇವರು ಪೇಷಂಟ್ ಏನು ಬಂದಿದ್ರಲ್ಲ ಸರ್, ಇವ್ರಿಗೆ 60-65% ಸುಪೋಷಲ್ ಟು ಡೀಪ್ ಬರ್ನ್ಸ್ ಆಗಿತ್ತು. ಅದಕ್ಕೆ ನಾವು ಏನು ಪ್ರಾಥಮಿಕವಾಗಿ ಇಮಿಡಿಯೇಟ್ಲಿ ಬಂದ್ಕೊಳ್ಳಿ ನಮ್ದೇನು ಪ್ರಾಥಮಿಕ ಚಿಕಿತ್ಸೆ ಮಾಡಿ ಏನೇನು ಚಿಕಿತ್ಸೆ ಕೊಡೋಕ್ಕೆಲ್ಲ ಕೊಟ್ಟಿದ್ದೇವೆ ಸರ್. ಆದರೆ ಏನಾಗುತ್ತೆ ಸರ್, ಈ ಥರ ಪೇಷಂಟಿಗೆ ಒಂದೊಂದು ಸಾರಿ ಬೇರೆ ಸಿಸ್ಟಮ್ ಹಾರ್ಟ್ ಮೇಲೆ ಕಿಡ್ನಿ ಮೇಲೆ ಅಫೆಕ್ಟ್ ಆಗಿರುತ್ತೆ. ಬಂದಾಗ ಅವ್ರಿಗೆ ಸ್ವಲ್ಪ ಕಿಡ್ನಿ ಮೇಲೆ ಅಫೆಕ್ಟ್ ಆಗಿತ್ತು. ಹೆಚ್ಚಿನ ಚಿಕಿತ್ಸೆಗಾಗಿ ಅವರು ರಿಕ್ವೆಸ್ಟ್ ಮಾಡಿ ಬೆಂಗಳೂರಿಗೆ ಹೋಗಿದ್ದಾರೆ ಸರ್. ಬರ್ನ್ಸ್ ಆಗಿ ಸುಟ್ಟು ಗಾಯಗಳಿಂದ ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದರು. ಅವ್ರನ್ನ ಎಲ್ಲ ಪ್ರಾಥಮಿಕವಾಗಿ ನೋಡಿ ತಪಾಸು ಮಾಡಿ ಅವ್ರಿಗೆ ಅಡ್ಮಿಟ್ ಮಾಡಿದ್ದೀವಿ. ಅವ್ರದ್ದು ಅರೌಂಡ್ 60-65% ಬರ್ನ್ಸ್, ಸೂಪರ್ಫಿಷಿಯಲ್ ಪ್ಲಸ್ ಡೀಪ್ ಬರ್ನ್ಸ್ ಇತ್ತು.
ಸೊ ಅವರಿಗೆ ಎಲ್ಲ ಕಂಡೀಷನ್ನು ಎಕ್ಸ್ಪ್ಲೇನ್ ಮಾಡಿ ನಮ್ಮ ಆಸ್ಪತ್ರೆಯಲ್ಲಿ ಸರಿಯಾದ ಎಲ್ಲ ವ್ಯವಸ್ಥೆ ಮಾಡಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಮುಂಗಾರು ಪೂರ್ವ ಮಳೆಯ ಅಬ್ಬರಕ್ಕೆ ಬತ್ತಿ ಹೋಗಿದ್ದ ನದಿಗಳಿಗೆ ಜೀವ ಕಳೆ ಬಂದಿದೆ. ಬೆಳಗಾವಿ ಜಿಲ್ಲೆಯ ಹಿರಣ್ಯಕೇಶಿ, ಘಟಪ್ರಭಾ ಮತ್ತು ಕೃಷ್ಣಾ ನದಿಗಳು ನೀರಿನಿಂದ ಕಂಗೊಳಿಸ್ತಾ ಇವೆ. ಮಾರ್ಚ್ ತಿಂಗಳಲ್ಲಿಯೇ ಬತ್ತಿ ಹೋಗಿದ್ದ ನದಿಗಳು ಭರ್ತಿ ಹಂತವನ್ನು ತಲುಪಿದೆ. ಕೃಷ್ಣಾ ನದಿಗೆ ಮಹಾರಾಷ್ಟ್ರದ ರಾಜಾಪುರ ಬ್ಯಾರೇಜ್ ಮೂಲಕ ಅಪಾರ ಮಟ್ಟದ ನೀರು ಹರಿದು ಬರ್ತಾ ಇದೆ. ಮೇ ತಿಂಗಳ ಕೊನೆಯಲ್ಲಿ ನದಿಗಳು ಭರ್ತಿ ಹಂತವನ್ನು ತಲುಪಲಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮಳೆಯ ಹಿನ್ನೆಲೆಯಲ್ಲಿ ನದಿಗಳು ಭರ್ತಿ ಹಂತವನ್ನು ತಲುಪಿವೆ. ನದಿಗಳಲ್ಲಿ ನೀರು ಬಂದ ಹಿನ್ನೆಲೆಯಲ್ಲಿ ಒಣಗುವ ಹಂತ ತಲುಪಿದಂತಹ ನದಿ ತೀರದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಜೂನ್ ಜುಲೈ ತಿಂಗಳಲ್ಲಿ ಮಳೆಯ ಅಬ್ಬರ ಮುಂದುವರೆದ್ರೆ ಪ್ರವಾಹದ ಆತಂಕದಲ್ಲಿ ನದಿ ತೀರದ ಜನರಿದ್ದಾರೆ. ಯಾದಗಿರಿಯಲ್ಲಿ ಭಾರೀ ಮಳೆಗೆ ಅನ್ನದಾತ ಕಂಗಾಲಾಗಿದ್ದು, ಸುರಪುರ ತಾಲೂಕಿನ ಬೈಚಬಾಳ ಗ್ರಾಮದಲ್ಲಿ ಭಾರೀ ಮಳೆಗೆ ಲಿಂಬೆ ಹಾಗೂ ಪೇರಲೆ ಬೆಳೆ ಹಾಳಾಗಿದ್ದು, ಸೂಕ್ತ ಪರಿಹಾರ ಕೊಡುವಂತೆ ಸರ್ಕಾರಕ್ಕೆ ರೈತ ಬಸವರಾಜ್ ಮನವಿ ಮಾಡಿಕೊಂಡಿದ್ದಾರೆ. ಕೊಡಗಿನ ಕುವರಿ ರಶ್ಮಿಕಾ ಮಂದಣ್ಣ ತೆಲುಗು, ಹಿಂದಿ ಹಾಗೂ ತಮಿಳು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ನಟಿ ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಲವ್, ಡೇಟಿಂಗ್, ಮದುವೆ ಸುದ್ದಿಗಳು ಹರಿದಾಡ್ತಾನೆ ಇದಾವೆ. ರಶ್ಮಿಕಾ ವಿಜಯ್ ದೇವರಕೊಂಡ ಮಾತ್ರ ನಮ್ಮ ನಡುವೆ ಏನೂ ಇಲ್ಲ ಅಂತಿದ್ರು. ಆದ್ರೆ ಇದೀಗ ರಶ್ಮಿಕಾ ವಿಜಯ್ ದೇವರಕೊಂಡ ಫ್ಯಾಮಿಲಿ ಸದಸ್ಯರ ಜೊತೆ ಇರುವ ಸಂಬಂಧದ ಬಗ್ಗೆ ಮಾತನಾಡುವ ಮೂಲಕ ಇಬ್ಬರ ರಿಲೇಶನ್ಶಿಪ್ ಬಗ್ಗೆ ಸುಳಿವು ನೀಡಿದ್ದಾರೆ. ದೇವರಕೊಂಡ ತಮ್ಮನ ಜೊತೆ ಮಾತನಾಡುವಾಗ ಕೂರ್ಗ್ ಚೆಲುವೆ ನಾಚಿ ನೀರಾಗಿದ್ದಾರೆ. ಆನಂದ್ ದೇವರಕೊಂಡ ಹೊಸ ಚಿತ್ರ ಗಮ್ ಗಮ್ ಗಣೇಶ ಪ್ರೀ ರಿಲೀಸ್ ಕಾರ್ಯಕ್ರಮದಲ್ಲಿ ರಶ್ಮಿಕಾ ಅತಿಥಿಯಾಗಿ ಹೋಗಿದ್ರು. ಆನಂದ್ ಕೆಲ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳನ್ನ ರಶ್ಮಿಕಾ ಮುಂದೆ ಇಟ್ರು. ಈ ವೇಳೆ ನಿಮ್ಮ ಫೇವರೇಟ್ ನಟ ಯಾರು ಅಂತ ಕೇಳಿದಾಗ ರಶ್ಮಿಕಾ ಉತ್ತರಿಸಲು ಹಿಂದು ಮುಂದು ನೋಡ್ತಿದ್ರು. ಅಭಿಮಾನಿಗಳು ರೌಡಿ 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 ಅಂತ ಕೂಗಲು ಆರಂಭಿಸಿದ್ರು. ಆಗ ರಶ್ಮಿಕಾ, ನೀನು ನನ್ನ ಫ್ಯಾಮಿಲಿ ಕಣೋ ಆನಂದ್, ಯಾಕೋ ಹೀಗ್ ತಗ್ಲಾಗ್ತೀಯಾ? ಸರಿ ಬಿಡಪ್ಪ, ನನ್ನ ಫೇವರೇಟ್ ಹೀರೋ ರೌಡಿನೇ ಎಂದಿದ್ದಾರೆ. ಚಿಕ್ಕ ರೌಡಿ ಅಂತ ಕೂಡ ಹೇಳಬಹುದು ಎಂದಿದ್ದಾರೆ. ಸಾಮಾನ್ಯವಾಗಿ ಹಾವುಗಳು ಸಂದಿಗೊಂದಿಗಳಲ್ಲಿ ಕಂಡುಬರುತ್ತವೆ. ಆದರೆ ಹಾಸನದ ಸಕಲೇಶ್ಪುರದ ಹಳೆ ಸಂತವೇರಿ ಬಡಾವಣೆಯಲ್ಲಿ ಮನೆಯ ಫ್ಯಾನ್ನಲ್ಲಿ ನಾಗರಹಾವು ಕಾಣಿಸಿಕೊಂಡಿದೆ. ಮೊದಲು ನಾಗರಹಾವು ಕಂಡು ಮನೆ ಮಂದಿಯೆಲ್ಲ ಭಯಭೀತರಾಗಿದ್ದಾರೆ. ಮನೆಯಲ್ಲಿದ್ದವರು ಕಿರ್ಚಾಡ್ತಾ ಇದ್ದಂತೆ ನಾಗರಹಾವು ಸರ್ರನೆ ಫ್ಯಾನ್ ಏರಿ ಕೂತಿದೆ. ಫ್ಯಾನ್ ಆನ್ ಮಾಡಿದ ಕೂಡಲೇ ಹೆಡೆ ಎತ್ತಿ ಬುಸುಗುಟ್ಟಿದೆ. ತಕ್ಷಣ ಮನೆ ಮಾಲೀಕರು ಉರುಗ ತಜ್ಞ ದಸ್ತಗೀರ್ಗೆ ಕರೆ ಮಾಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಉರುಗ ತಜ್ಞ ದಸ್ತಗೀರ್ ನಾಗರಹಾವನ್ನು ಸೆರೆ ಹಿಡಿದು ಡೋಣಿಗಾಲ್ ಬಳಿಯ ಅರಣ್ಯಕ್ಕೆ ಸುರಕ್ಷಿತವಾಗಿ ಬಿಟ್ಟಿದ್ದಾರೆ. ಹಾವು ಕಾಡು ಸೇರಿರೋದ್ರಿಂದ ಮನೆ ಮಂದಿಯೆಲ್ಲ ಸದ್ಯ ನಿಟ್ಟುಸಿರು ಬಿಟ್ಟಿದ್ದಾರೆ.